ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಮನೆಯವರು ನಿಯಮ ಉಲ್ಲಂಘಿಸಿ ಹೊರಗಿನ ವಿಷಯಗಳನ್ನ ತಿಳಿಸಿದ್ದಾರೆ. ಇದು ಮೂಲ ನಿಯಮದ ಉಲ್ಲಂಘನೆಯಾಗಿದೆ ಎಂದು ಕಿಚ್ಚ ಸುದೀಪ್ ಪಂಚಾಯಿತಿಯಲ್ಲಿ ತಿಳಿಸಿದ್ದಾರೆ. ಈ ನಿಯಮ ಉಲ್ಲಂಘನೆಯಿಂದ ಹಾನಿಯಾಗಿದೆ ಎಂದು ಸುದೀಪ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಾವ್ಯ ಅವರ ತಮ್ಮ ಕಾರ್ತಿಕ್ ಹೀಗೆ ಹೊರಗಿನ ವಿಚಾರಗಳನ್ನ ತಿಳಿತಿರುವುದು ಸರಿಯಲ್ಲ ಎಂದು ಕಿಚ್ಚ ಹೇಳಿದ್ದಾರೆ. ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ನಿಮ್ಮ ಫ್ಯಾಮಿಲಿಯನ್ನ ಹೊರ ಕಳುಹಿಸಿದ್ದಾರೆ, ಆದ್ರೆ ನಿಮ್ಮನ್ನು ಹೊರಗೆ ಕಳುಹಿಸಿಲ್ಲ ಎಂಬುದೇ ನನಗೆ ಆಶ್ಚರ್ಯ ಎಂದು ತಿಳಿಸಿದ್ದಾರೆ. ಈ ಸೀಸನ್ ಗಂಭೀರವಾಗಿ ಹೋಗುತ್ತಿಲ್ಲ ಎಂದು ಅವರು ತಿಳಿಸಿದ್ದಾರೆ. ಮಾರ್ಕ್ ಸಿನಿಮಾ ಪ್ರಮೋಷನ್ ನಲ್ಲಿ ಬ್ಯುಸಿಯಾಗಿದ್ದ ಕಾರಣ ಸುದೀಪ್ ಕಳೆದ ವಾರಾಂತ್ಯದಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ನಡೆಸಿಕೊಡಲು ಬಂದಿರಲಿಲ್ಲ ಎಂಬುದು ಎಲ್ಲರಿಗೂ ತಿಳಿದೇ ಇದೆ. ಇದೇ ವಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಫ್ಯಾಮಿಲಿಯವರೆಲ್ಲ ಬಿಗ್ ಬಾಸ್ ಮನೆಗೆ ಬಂದಿದ್ರು. ಆದ್ರೆ ಇದರಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದ್ದು ಮಾತ್ರ ಕಾವ್ಯ ಮನೆಯ ಬಿಗ್ ಬಾಸ್ ಮನೆಯ ಮೂಲ ನಿಯಮವನ್ನ ಉಲ್ಲಂಘನೆ ಮಾಡಿ ಹೊರಗಿನ ವಿಷಯಗಳನ್ನ ಹೇಳಿ ಮನೆಯಿಂದ ಹೊರ ಹೋಗಿದ್ದು. ಈ ಕುರಿತು ಪಂಚಾಯಿತಿಯಲ್ಲಿ ಮಾತನಾಡಿದ ಕಿಚ್ಚ ಈ ವಿಚಾರ ಬಹಳ ತಪ್ಪು ಎಂದು ಹೇಳಿದ್ದು, ನಿಮ್ಮನ್ನ ಏಕೆ ಹೊರಗೆ ಕಳುಹಿಸಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ. ಕುಟುಂಬದವರಿಗೆ ಯಾರು ಮಾತನಾಡಬಾರದು ಎಂದು ಹೇಳಿ ಕಳಿಸಿದ್ವಿ, ಆದ್ರೆ ಹೀಗೆ ಎಲ್ಲಾ ಕುಟುಂಬದವರು ಸುಳಿವು ನೀಡಲು ಪ್ರಾರಂಭಿಸಿದರೆ ಈ ಸೀಸನ್ ಏನಾಗ್ತಿತ್ತು? ನಿಮ್ಮನ್ನ ಹೊರಗೆ ಕರೆಯಲಿಲ್ಲ, ಅದೇ ನನಗೆ ಆಶ್ಚರ್ಯ. ಈ ಸೀಸನ್ ಬಿಗ್ ಬಾಸ್ ಅಷ್ಟು ಗಂಭೀರವಾಗಿ ಹೋಗ್ತಿಲ್ಲ, ಅದ್ರಿಂದಲೇ ನೀವು ಪ್ರೀತಿಯಿಂದ ಬೈದ್ಕೊಂಡು ಹೊಡೆದಾಡ್ತಿದ್ದೀರಿ. ಇದಕ್ಕೆ ಬಿಗ್ ಬಾಸ್ ಮಧ್ಯ ಪ್ರವೇಶಿಸಿಲ್ಲ ಎಂದು ಸುದೀಪ್ ಹೇಳಿದ್ದಾರೆ. ಇದೇ ವೇಳೆ ಒಮ್ಮೆ ಸುಳಿವು ಕೊಟ್ಟ ಮೇಲೆ ಅದನ್ನ ಹಿಂದಕ್ಕೆ ಪಡೆಯಲು ಸಾಧ್ಯವಿಲ್ಲ. ನಿಮ್ಮ ಮನಸ್ಸಿನೊಳಗೆ ಹೋಗಿ ಅಳಿಸಲು ಆಗುವುದಿಲ್ಲ. ಹಾನಿ ಈಗಾಗಲೇ ಆಗಿದೆ ಎಂದು ಸುದೀಪ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.